ಲೋ ಮೊಮ್ಮಗನ ಯಾಕೋಯಪ್ಪ ನಿಮ್ಮಪ್ಪನ ಸಿಟ್ಟು ಏನ್ ನೆತ್ತಿಗೆ ಬಿಡೈತಲ್ಲ. ಯಾವತ್ತೂ ಈ ನಮ್ನೆ ಸಿಟ್ಟಿಗೆ ನೋಡಿದ್ದೇ ಇಲ್ಲ ಬಿಡು. ಯಾಕೆ ಇಷ್ಟ ನಮ್ನೆ ಸಿಟ್ಟಿಗೆದಾನ? ಏನ್ ಮಾಡೈತೆ ಅಪ್ಪ? ಅಲ್ಲ ನಮ್ಮ್ಯಾಗ ಏನ್ ಮಾಡ್ಲಿಲ್ಲ ಸಿಟ್ಟು. ಈಗ ಲಕ್ಷ್ಮಿ ಬರೋದ್ ಕಾಯಕತ್ತಾನ. ಏನ್ ಮಾಡಲ್ಲ ನಿಮ್ಮವ್ವ? ನನಗೂ ಗೊತ್ತಿಲ್ಲ ಬೇಯಮ್ಮ ಯಾಕ ಏನ ಅವಾಗಿಂದ ಹಿಂಗ ಸಿಟ್ಟು ಮಾಡಕತ್ತಿದ್ನಲ್ಲ ನಾನು ಅದಕ್ಕೆ ಹೊರ ಬಂದೆ. ಈಕಿ ನನ್ನ ಕರೆದ್ಲು, ಯಾಕ ಮಾವರು ಭಾಳ ಸಿಟ್ಟಿಗೆದಾರ ಬರ್ರಿ ಏನು ನೋಡಿ ಕೇಳ್ಬರ್ರಿ ಅಂತಂದು ಬಂದು ನೋಡ್ತೀನಿ ಅದನ್ನ ಮಾತಾಡ್ಸೋದು ಏನೇ ಇಲ್ಲ ನನಗೆ. ಇಂಥ ಪರಿಸಿಟ್ಟು ನಾನು ಹುಟ್ಟು ಇಷ್ಟು ಎತ್ತರ ಆದ್ರೂ ನೋಡಿಲ್ ಬಿಡು. ಯಾಕೆ ಸಿಟ್ಟಿಗೆದ್ದಾನೆ ಏನ? ಅಲ್ರಿ ಅತ್ತಿಯರ್ ಮ್ಯಾಗ ಸಿಟ್ಟಿಗೆ ತಿನ್ನಂಗ ಅದಾರ. ಹೋಗಿ ಕೇಳ್ರಿ ಮತ್ತೆ ಹೊರಗಿಡ್ದಾರ ಅತ್ತಿಯರಿಗೆ ಏನಂತ ದೊಡ್ಡ ಸಮಾಧಾನ ಮಾಡಿ ಹೋಗ್ರಿ. ಯವ್ವ ನಾವಲ್ಲೇ ಯವ್ವ ನಾವು ಅಪ್ಪನ ನೋಡಿದ್ರೆ ಒಂದು ನಮ್ಮನೆ ನರಸಿಂಹ ಉಗ್ರಾವತಾರ ಕಾದಾಗ ನಿಂತಿರ್ತಾನಲ್ಲ ಹಂಗೆ ನಿಂತಾನ. ನಾವಲ್ಲ ಯವ್ವ ಯಾಕೆ ಬೇಕು ಮತ್ತು ನನ್ನ ಏನಾರು ಬಡಗಿಡ್ದ ನಾವಲ್ಲ. ನಿಂದರಲ್ಲಿ ನಿಂದರೋ ನಮ್ಮ ಮನಿ ಮೆಟ್ಲು ಹತ್ತ ಬಿಡ ಇನ್ಮೇಲೆ. ನಮ್ಮ ಮನಿ ಒಳಗೆ ಬರಬೇಡ ನೀ ಇನ್ಮೇಲೆ. ಹಂಗಿಂದಂಗ ಹೊಂಡ ಹಂಗಿಂದ ಹಂಗ ನಿಮ್ಮ ತವ್ರ ಮನಿಗೆ ಹೊಂಡ. ಏ ನಿಮ್ಮವನ ನಾನು ನೋಡಕತ್ತೀನಿ ನಿನ್ನಂಗ. ನನಗೂ ಏನು ಹಾರ ಗೊತ್ತಿಲ್ಲ ಶಿವ ಗೊತ್ತಿಲ್ಲ. ಈ ಅಮ್ಮ ನಿನಗಾರ ಏನಾರು ಗೊತ್ತೈತನ್ ಬೇ? ಇಲ್ಲಲ್ಲ ಬಾಡೆ ಏನ್ ಗೊತ್ತಾಗೋಲ್ತು. ಏನಾರ ಹೋಗಿ ಒಟ್ಟು ಕೇಳ ಅನ್ನಕ ನನಗೂ ಧೈರ್ಯನ ಸಾಲೋತ್ಲ. ಹೈ ಅಲ್ಲ ಯಾಕ್ರಿ ಯಾಕೆ ಹಿಂಗೆ ಮಾತಾಡಕತ್ತೀರಿ? ಅಲ್ಲ ನಾನಿನ್ನ ಇನ್ನ ಸಣ್ಣ ಕೂಸ ಇನ್ನ ಮದುವೆ ಹೊಸ್ತೇ ಬಂದೀನಿ. ಅಲ್ಲ ಎದಿ ಉದ್ದ ಮಗ ಅದನ ಸೊಸೆ ಅದಾಳ ಎಲ್ಲರ ಮುಂದೆ ನಾನು ಹಿಂಗೆ ಹೊಡೆಕತ್ತೀರ. ಅದು ಹೊರಗ ಊರಾಗ ಏನಾಗೈತ್ರಿ ನಿಮಗ? ತಲೆಗಿಲಿ ಕೆಟ್ಟೈತೆ ನಿಮಗ? ಎದಕ್ಕಂತಂದ್ರ ಹೇಳ್ರಿ. ಲೋ ಸಿದ್ಧ ಬಿಡಲ್ಲ ಬಾಡೆ ಊರ್ ಬಾಡೆ ಎದಕ್ಕಂತ ಸೊಸೆ ಹೊಡೆಕತ್ತಿ ನೀನು? ಏನ್ ಮಾಡ್ಯಾಳ ಹಂತದಕ್ಕಿ? ಅಲ್ಲ ಏನ್ ತಪ್ಪು ಮಾಡ್ಯಾಳ ಅಂತಂದು ಹೇಳಾರ್ದಂಗ ನಡ ಅಂಗದಾಗ ನಿಂತ್ಕೊಂಡು ಹೊಡೆಕತ್ತಿಯಲ್ಲ ಮಾನ ಮರ್ಯಾದಿ ಏನಾರ ಐತೆ ನಿನಗ? ಇಷ್ಟು ವರ್ಷ ಬಾಳೆ ಮಾಡಿ ಸಂಸಾರ ಮಾಡಾಕಿ ಎಲ್ಲ ಜೀವನ ತುಗಿಸ್ಕೊಂಡು ಹೋದಕ್ಕಿ ಮೇಲೆ ಅಂಗದ ನಿಂತ್ಕೊಂಡಕಿ ಮರ್ಯಾದೆ ತೆಗಿತಿಯಲ್ಲ. ನಾಚಿಕೆ ತಂದಿ ನಿನಗೆ ಏನಾರ ಒಟ್ಟು ನಡಿ ಒಳಗಡಿ ಏನಾರ ಇರ್ಲಿ ಒಳಗಡಿ ಮೊದಲ ಒಳಗೆ ಕುಂತ್ಕೊಂಡು ಮಾತಾಡಿ ಏನನ್ನೋದು ಐತಪ್ಪ. ಏನ್ ಇನ್ನ ಬರಬರ್ತಾ ಒಳಗ ಬರ್ಬೇಡ ಅಂತ ಹೇಳೋದೇನು? ಹೊಡೆದೇನು ಏನು? ಮನ್ಯಾಗ ನೀನು ಒಬ್ಬತ್ತ ದೊಡ್ಡ ಇದಂತ ತಿಳ್ಕೊಂಡ್ಬಿಟ್ಟೇನು? ಮನ್ಯಾಗ ಇಲ್ಲಿ ಹಿರೇ ಮನುಷ್ಯ ಅಂತಂದು ಅದೀನಿ. ನನಗೆ ಹೇಳ್ಬೇಕು ಕೇಳ್ಬೇಕಂತ ಏನಾರ ಐತೆ? ಹೆಂಗ್ ಹೊಡಿಲ್ಲ ಸೊಸಿನ್ ನನ್ನ ಸೊಸಿನ್ ನೀನು? ಏ ಯಪ್ಪ ಬಿಡ ಬಾ ಇಲ್ಲಿ ಇತ್ತ ಬಾಯ್ಲೊಟ್ಟೆ. ಅಲ್ಲ ಯಪ್ಪ ಏನಾಗೈತಿ ಹಂಗೆ ಯಾಕೆ ಮಾಡಕತ್ತೀನಿ ನೀನು? ಏಯ್ ಬಿಡಲಿ ಇವತ್ತು ಅವಳು ಇವತ್ತು ಇಲ್ಲೇ ತೆಗ್ಗು ಹೋಗುದು ಕೊಂಡ ಬಿಡ್ತೀನಿ. ಅವಳು ಬಿಡಂಗಿಲ್ಲ ಇವತ್ತು. ಬಿಡಿ ಬಿಡ ಸರ್ಕೋ ಇಲ್ಲಿ ಕೈ ಬಿಡು. ಯಾಕ ಯಾಕ ಅಕ್ಕಿನ ನಾವು ಕೊಂದು ಹೋಗಿ ಅಂತ ಅಕ್ಕಿನ ಮಾಡಲ್ಲ ತಪ್ಪು? ನನಗೆ ಗೊತ್ತಿಲ್ಲ ಅರ್ಧ ಅಕ್ಕೇನು ಮಾಡಂಗಿಲ್ಲ. ಏನಾತ ಹೇಳ? ನಮ್ಮವ್ವ ಏನು ಸಣ್ಣಕಿನ ಹಂಗ ಮೈಕೈ ಮುಟ್ಟೆ ಹಂಗ ಹೊಡೆಕ ಹೋಗಿಯಲ್ಲ. ಅಲ್ಲ ಏನು ಹಂಗೆ ಬಂದ ಹಂಗೆ ಹೊಡೆದು ಮನೆ ಬರ್ಬೇಡ ಅಂದ್ರೆ ಹೇಳೋದು ಏನಾರ ವಿಷಯ ಏನಂತ ಹೇಳಾರ ಹೇಳು. ಅದನ್ನು ಹೇಳುವಲ್ಲಿ ಹಂಗ ಏರಾಡ್ತೀಯಪ್ಪ ಹಂಗ ಒಂದು ನಮ್ನಿ. ಎದಕ್ಕೆ ಈ ಹಿಂಗ್ಯಾಕೆ ಸಿಟ್ಟು ಬಂದೈತಿ ನಿನಗೆ? ಏನಾಗೈತಿ? ನಮ್ಮವ್ವ ಅಂತದ್ದು ಏನು ಮಾಡ್ಯಾಳ? ಮನ್ಯಾಗ ಸೊಸಿ ಅದಳ ಆಕಿಗೇನು ಮಾನ ಮರ್ಯಾದಿಲ್ಲ. ಅಂಗದ ನಿಂತ್ಕೊಂಡು ಹೊಡಿತೀಯಲ್ಲ. ಮಂದಿ 4 ಮಂದಿ ನೋಡಿ ಏನೇನಂಗಿಲ್ಲ. ಒಳಗೆ ಕರೆದಾರ ಮಾತಾಡೋದೈತಿಲ್ಲ. ಸುಮ್ಮನಿರಪ್ಪ ನೀನು ರಗಳಿ ಮಾಡ್ಬಿಡೋದನ್ನ. ಸುಮ್ಮನೆ ನಡಿ ಒಳ ನಡಿ. ಏನಿನ ಏ ಆಕಿ ಒಳಗೆ ಬರಂಗಿಲ್ಲ ಅಂದ್ರೆ ಬರಂಗಿಲ್ಲ ಅಷ್ಟೇ. ಆಕಿ ಹಂಗಿಂದಂಗ ಹೋಗ್ಬೇಕು ತವ್ರ ಮನಿಗೆ. ಒಳಗೆ ಕಾಲಿಟ್ಟು ಕಾಲ ಕಡಿತೀನಿ ಆಕಿನ. ಆಯ್ತು ನಿನ್ನ ಹಡ್ದಾಳಲ್ಲ ಆ ತಪ್ಪಿಗೆ ಜೀವಂತ ಬಿಟ್ಟಿನ ಅಷ್ಟ. ಹೋಗಣ್ಣ ಆಕಿನ ನನ್ನ ಕಣ್ಣು ಮುಂದೆ ನಿಂತು ಕೊಂದ ಬಿಡ್ತೀನಿ ಆಕಿನ. ಯಾಕ್ರಿ ಯಾಕೆ ನಾನೇನಂತ ಮಾಡಿ ನನ್ನ ಕಡೆ ಹೋಗಿ ಅಂತದ? ನಾನೇನ್ ತಪ್ಪು ಮಾಡೀನಿ? ನನ್ನ ಯಾಕೆ ಇಷ್ಟ ಸಿಟ್ಟು? ಏನ್ ಮಾಡಬಾರ್ದು ಮಾಡಿ ಹೇಳ್ರಲ್ಲ. ಏನ ಹೇಳ್ಬೇಕ? ಎಲ್ಲಿ ಹೋಗಿದ್ದೀಗ? ಎಲ್ಲಿ ಹೋಗಿದ್ದಿ ಹೇಳ. ಅನ್ಯಾಕ್ ಬಾಯ್ಬಿಡು ಅಲ್ಲಿ. ಎಲ್ಲಿ ಹೋಗಿದ್ದಿ ಹೇಳ. ಯವ್ವ ಎಲ್ಲಿ ಹೋಗಿದ್ದಿ ಹೇಳ್ಬಿಡ್ವಿ. ಆತನ ಸಿಟ್ಟರ್ ಹೇಳ್ತೈತಿ. ಆತ ಎಷ್ಟು ದಿವಸ ಎಲ್ಲಿ ಹೋಗಿದ್ದೆ ಅಂತ ಕೇಳತ್ತಿದ್ದಿಲ್ಲ. ಈ ಇಷ್ಟು ವರ್ಷ ಆತ ಮದುವೆ ಹೊಸದಾಗಿ ಕೇಳಾರ್ದಾತ ಈಗ ಯಾಕೆ ಕೇಳಕತ್ತನ್ನ ಅಂತದು ಏನು ಬೇವ ಏನಾತ? ಅದು ಅದು ಇಲ್ಲ ನಾನು ವಿಜ್ಜಿ ಮನೆಗೆ ಹೋಗಿದ್ರಿ. ನಾನು ಅವ್ರ ಮನೆ ಕುತ್ಕೊಂಡು ಈ ಬಂದಿನಿ. ಸುಳ್ಳು ಬಗಳ್ತೇನೆ ಮತ್ತ. ಸುಳ್ಳು ಬಗಳ್ತೇನೆ ಇಲ್ಲೋಡ. ಬೂಟ್ ತಗೊಂಡು ಬರ್ತೀನಿ ನಿನಗ ಮತ್ತ. ಇಲ್ಲೋಡ ಅದಕ್ಕಲ್ಲ ತಡೀತ್ರಿ. ಈಗಿನ ಹಿಂಗಾದ್ರೆ ಬಗ್ಗಂಗಿಲ್ಲ. ಮಚ್ಚ ತೊಂಬರ್ಲಿ ಮಚ್ಚ ತೊಂಬ ಇಲ್ಲಿ ಕೊಡೋದು ಹಾಕ್ತೇನೆ ಇವತ್ತಕ್ಕಿನ. ಯಪ್ಪ ಏನು ಮಾತಾಡಕತ್ತಿದ್ದೀನಿ? ಏಯ್ ಸುಂದರ ಅಲ್ಲ ಏನದು ಹಂಗೆ ಮಾತಾಡೋದು ಅರ್ಥ ಏನೈತೆ ನಿನಗೆ? ಅಲ್ಲ ನೀನೇಕ ಮಚ್ಚ ತೊಗೊಂಡು ಕಡೆ ಅಂತದ ಆಕೇನು ಮಾಡ್ಯಾಳ? ಆಕೆ ಹೇಳಕತ್ತಿಲ್ಲ ವಿಜಯಕರ್ ಮನೆಯಾಗಿದ್ದೆ ಅಂತ ಹೊಸ್ದಾಗಿ ಹೋಗ್ಕೊಳ್ಳೋಣ. ಅಲ್ಲ ಇಷ್ಟು ದಿವಸ ಹಗ್ಲಿಲ್ಲ ರಾತ್ರಿ ಎಲ್ಲ ಅಡ್ಡಾಡಿ ಬಂದ್ರು ನೀ ಯಾವತ್ತು ಏನು ಪ್ರಶ್ನೆ ಮಾಡಾರ್ದತ್ತ. ಇವತ್ತೇಕೆ ಇಷ್ಟು ನಮ್ನಿ ಸಿಟಿಗಿದ್ದೀನಿ? ಅದನ್ನೇ ಕೇಳಿ ನಿಮ್ಮ ಅವ್ವನ ಎಲ್ಲಿ ಹೋದಂತ ಬಾಯ್ಬಿಡನ್ನಕ್ಕಿನ. ಸುಳ್ಳು ಯಾಕೆ ಕೇಳಕತ್ತ ಆಕಿ ಸುಳ್ಳು ಹೇಳ್ದಂಗೆಲ್ಲ ನನಗೆ ಇನ್ನೊಂಚೂರು ಅಂಗಲಿಗಿಂತ ಸಿಟ್ಟಿನ ಎತ್ತಿಗೆ ಹಾಕತೈತಿ. ಎಲ್ಲಿ ಹೋಗ ಹೇಳಕ್ಕಿ? ಏ ಲಕ್ಷ್ಮಿ ಯಾಕವ್ವ ಸುಳ್ಳು ಹೇಳಕತ್ತಿ ಅಂತಾನಲ್ಲ? ನೀ ಕರೆ ಹೇಳಕತ್ತೀಯ ಸುಳ್ಳು ಹೇಳಕತ್ತೀಯ? ನನ್ನ ಮುಂದೆ ಹೇಳ ಮಗಳ. ಅಲ್ಲ ಕರೆ ಇದ್ದದ್ದು ಹೇಳ್ಬಿಡು. ನೀ ಕರೆ ಅಂದ್ರೆ ವಿಜಯರ ಮನೆಗೆ ಹೋಗಿದ್ರ ಹೋಗಿನಿ ಅಂತ ಹೇಳ್ಬಿಡು. ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬಿಡು. ಅಲ್ಲ ನನ್ನ ಮ್ಯಾಗ ನಂಬಿಕೆ ನಾನು ಇಷ್ಟು ದಿವಸ ನಿನ್ನ ಸೊಸಿ ಅಂತ ತಿಳ್ಕೊಂಡಿಲ್ಲವ ಮಗಳಂತ ತಿಳ್ಕೊಂಡಿನಿ. ನನಗರ ಸತ್ಯ ಹೇಳವ ಯವ್ವ. ಅತ್ತೇರ ನಿಮ್ಮ ಮುಂದೆ ಮುಚ್ಚಿಟ್ಕೊಳಂಗಿಲ್ರಿ. ಇದು ಸತ್ಯ ಹೇಳ್ಬಿಡ್ತೀನಿ ರೀ ಅತ್ತೇರ. ಅದು ನಾನು ವಿಜ್ಜಿ ಅದೇನಾತಂದ್ರೆ
ನೋಡು 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 ಅದಕ್ಕ ನನಗೆ ಸಿಟ್ಟು ಬಂದಿರೋದು. ನಮ್ಮ ವಂಶಕ್ಕ ಆ ಜನ್ಮ ಶತ್ರು ಅಂತ ಶತ್ರು ಮನೆಗೆ ಹೋಗಿ ಸಹಾಯ ಮಾಡಿ ಆತನ ಹೇಳ್ತೀನಿ ಬದುಕಿಸಿ ಬಂದಾಳಂತ. ನಮ್ಮ ಮನೆ ರೊಕ್ಕ ಹೋಗಿ ಕೊಟ್ಟು ಬಂದಾಳ ಇವತ್ತು. ಎಷ್ಟು ಧೈರ್ಯದಿತ್ತು ಮನ್ಯಾಗ ಹೇಳ್ಬೇಕು ಕೇಳ್ಬೇಕು ಅನ್ನೋದಿಲ್ಲ. ಅಲ್ಲ ನಮ್ಮ ಶತ್ರುಗಿಗೆ ಸಹಾಯ ಮಾಡಕ್ಕೆ ಈಕೆ ಯಾರು? ಅವ್ನು ನೋಡ್ರೆ ನನ್ನ ಮೇಲೆ ಬೆಂಕಿ ಕಾರ್ತಾನ. ನನಗೂ ಆತಗೂ ಯಾವಾಗ ಯುದ್ಧ ಆದ್ರೆ ಯಾವಾಗ ಒಬ್ರಿಗೊಬ್ರು ಚಾಕು ತಗೊಂಡು ಹೊಟ್ಟೆ ಚುಚ್ಕೊಂಡು ಸಾಯ್ತೀವಿ ಅಂತ ಗೊತ್ತಿಲ್ಲ. ಅಷ್ಟು ನಮ್ನಿ ಒಬ್ರಿಗೊಬ್ರು ಸಿಟ್ಟು ರೋಷ ಐತಿ. ಇಕ್ಕಿ ಹೋಗಿ ಅಷ್ಟೆಲ್ಲ ಸಹಾಯ ಮಾಡು. ಅದಕ್ಕೆ ಇಕ್ಕಿ ಬ್ಯಾಡ ಅಂದ್ರೆ ಬೇಡ. ಇಕ್ಕಿನ ಏನ್ ನೀನ ಒಬ್ಬತ್ತ ಗಂಡಸು ರಾವಣನ ತುಂಡು ದೊಡ್ಡ ಬಂದ್ಬಿಟ್ಟ ಎರಾಡಿ ಹೊಡ್ಯಾಕ. ಏನ್ ತಪ್ಪು ಮಾಡ್ಯಾಳಕಿ? ಕಷ್ಟ ಇದ್ದರೆ ಸಹಾಯ ಮಾಡಾಳ, ಅದ್ರಾಗ ಏನ್ ತಪ್ಪೈತಿ? ಹೆಣ್ಮಕ್ಳು ಒಬ್ರಿಗೊಬ್ರು ಕಷ್ಟ ಅರ್ಥ ಮಾಡ್ಕೊಂಡು ಒಬ್ಬ ಹೆಣ್ಮಕ್ಳ ಜೀವನ ಉಳಿಸಾಳ ಅಂತಂದ್ರ ಖುಷಿ ಪಡ್ಬೇಕು. ನಿಂದು ಆತಂದ ದೇಶ ಇತ್ತಂದ್ರ ಅದು ನೀನು ಆತ ಇಬ್ರು ತಿರ್ಸೋರಿ. ಆದ್ರ ಆಕೆ ಏನ್ ತಪ್ಪು ಮಾಡ್ಯಾಳ? ಆ ಗೌಡನ ಏನ್ತಿದೆ ಏನ್ ತಪ್ಪೈತಿ? ಇಕ್ಕಿದೇನ್ ತಪ್ಪೈತಿ? ಅವತ್ತು ಹೋದಾಗ ಏನ ಕಷ್ಟ ಹೇಳ್ಕೊಂಡಾಳ, ಸಹಾಯ ಮಾಡ್ಯಾರ. ಇದ್ರ ತಪ್ಪೇನೈತಿ? ಯಾಕ ಸಹಾಯ ಮಾಡ್ಬಾರ್ದನ ಸಹಾಯ? ಹೆಂಗ್ ಮಾಡಿದ್ಲು ಯಾರನ್ನ ಕೇಳಿ ಮಾಡಿದ್ಲು? ಅಲ್ಲ, ಯಾರಿಗಾರ ಮಾಡಿದ್ರು ನಾ ಸುಮ್ಮನೆ ಇರ್ತಿದ್ದೆ. ಅದು ಹೋಗಿ ಅವ್ರ ಮನೆಗೆ ಹೋಗಿ ಹೆಂಗ್ ಸಹಾಯ ಮಾಡಿದ್ಲು? ಹಾಳಾಗಿ ಹೋಗ್ಲಿ, ಹೆಂಗಾರ ಹಾಳಾಗಿ ಹೋಗಿದ್ರು ಅವ್ರು. ನಮ್ಗೆ ಯಾಕೆ ಬೇಕು? ಅವ್ರೇನ್ ನಮ್ಗೇನು ಒಳ್ಳೇದ್ ಬಯಸ್ತಾರ? ನಮ್ಗೇನು ಅವ್ರು ಯಾವತ್ತರ ಒಳ್ಳೇದಾಗ್ಲಿ ಅಂದಾರ? ಇಲ್ಲ. ಹಂಗ ನಾವ್ ಯಾಕೆ ಅವ್ರಿಗೆ ಒಳ್ಳೇದಾಗ ಅನ್ಬೇಕು? ಅವ್ರಿಗೆ ಯಾಕೆ ನಾವು ಒಳ್ಳೇದ್ ಮಾಡ್ಬೇಕು? ಅವನು ನಮ್ಮನ್ನ ಒಟ್ಟು ಹಿಂಗಾರ ಮಾಡಿ ತುಳಿದು ನಮ್ಮನ್ನ ಹಾಳು ಮಾಡ್ಬೇಕು ಅಂತಾನ. ದಿನಾ ಬೆಳಗಾದ್ರೆ ನನ್ನ ಮ್ಯಾಗ ಕತ್ತಿ ಮಸಿತಾನ. ಏನಾರ ಒಂದು ಕೊಂಕು ತಗದು ಎಲ್ಲರ ಒಂದು ಮರಿ ತೆಗಿಯಕ್ ನೋಡ್ತಾನೆ. ಇಲ್ಲ ಏನಾರ ಒಂದು ಮಾಡ್ಬೇಕು, ಆಕಿನ ಇತ್ತನ ಹೆಂಗ ಬಗ್ಗು ಬಡಿಬೇಕು, ಇತ್ತು ಹೆಂಗ ಮಾನ ಮರಿ ತೆಗಿಬೇಕು ಅಂತ ಹುಡುಕ್ತಾನ. ಅಂತದ್ ಈಕಿ ಹೋಗಿ ಅವ್ರ ಮಾನ ಮರ್ಯಾದೆ ಉಳಿಸ್ತಾಳಂತ, ಆ ಹೆಂಡತಿ ಬಾಳೆ ಉಳಿಸ್ತಾಳಂತ. ಅವನು ಹಾಳಾಗಿ ಹೋಗುಲ್ಲಕ್ಕ. ಯಾವಕ್ಕೆ ಕುಟ್ಟಗರ ಹೋಗ್ಲಿ, ಯಾವಕ್ಕಿನ್ನರ ಮದುವೆ ಮಾಡ್ಕೊಂಡ್ಲಿ, ಅವ್ರ ಮನಿ ಅವ್ರ ಸಂಸಾರ ಅವ್ರ ವಿಚಾರ. ಅವ್ನ ಮರ್ಯಾದೆ ಅವ್ನ್ ತಕೊಂತಾನ, ಅವ್ನ ವಿಚಾರ ಅದು. ಅವ್ನ ಹೆಂಡತಿನ ಹೊರಗೆ ಹಾಕ್ತಾನ, ಅದು ಹೊತ್ತಿಗೆ ಬಿಟ್ಟದ್ದು. ಈಕಿಗೆ ಯಾಕೆ ಬೇಕು? ಈಗ ಯಾಕೆ ಹೋಗಿ ಅಲ್ಲಿ ದುಡ್ಡು ಅವ್ರ ಮನೆ ಉದ್ಧಾರ ಮಾಡಕ್? ತನ್ನ ಮನಿ ತಾನು ನೋಡ್ಕೊಳ್ಳೋದು ಬಿಟ್ಟು ಹೋಗಿ ಇನ್ನೊಬ್ಬರ ಮನೆ ಉದ್ಧಾರ ಮಾಡ್ತಾ ಇಕ್ಕಿದ್ ಎಷ್ಟು ತರ ಇದ್ದಿತ್ತು ಮತ್ತಿಕ್ಕಿದ್. ಯಾಕೆ ಮಾಡಬಾರ್ದು ಅಂತೀನಿ? ಯಾಕೆ ಮಾಡಬಾರ್ದು? ಶತ್ರುತ್ವ ಇದ್ರ ಅದನ್ನ ಹಂಗ ಬೆಳೆಸ್ಕೊಂತ ಹೋಗ್ಬೇಕನ್ನ. ಏನಾಯ್ತು ಬಿಡು, ನೀನು ಆತ ದ್ವೇಷ ಮಾಡ್ಬೋದು, ನಾನು ಅವ್ರವ ದ್ವೇಷ ಮಾಡಬಾರ್ದು. ಮುಂದಿನ ಪೀಳಿಗೆ ಹಿಂಗ ದ್ವೇಷ ಮಾಡ್ಕೊಂತ ಯಾಕೆ ಹೋಗ್ಬೇಕು? ಪಾಪ ಈಗ ಅವರಿಬ್ರು ಒಂದಾಗ್ಯಾರ. ನಾಳೆ ನಿನ್ ಮಗ ಅವ್ರ ಮಗ ಒಂದಾಗ್ಬೋದು. ಅಲ್ಲ, ಅವ್ರ ಮಕ್ಕಳೆಲ್ಲ ಒಂದಾದ್ರೂ ಆಗ್ಬೋದು. ಮುಂದೆ ಅವ್ರವ್ರ ಪೀಳಿಗೆ ಯಾಕೆ ಅದನ್ನ ಹಿಂಗ್ ಕೆಟ್ಟದ್ದು ಬೆಳೆಸ್ಕೊಂತ ಹೋಗ್ಬೇಕು? ಏನ್ ಸಾಯೋವರೆಗೂ ಇದನ್ನ ಮಾಡ್ಕೊಂತ ಹೋಗ್ಬೇಕನ್ನ? ಅದನ್ನ ಯಾಕಂತ ಕೇಳ್ತೀನಿ. ನೀನ್ ಏನಾರ ನನ್ನ ಸೊಸಿಗೆ ಏನಾರ ಬೈದ್ ಹೊಡೆ ಮಾಡ ನಾ ಕೇಳಲ್ಲ ಅಂದ್ರೆ ಕೇಳಲ್ಲ. ಯಾಕಂದ್ರ ಯಾರ ಅಪ್ಪನ ಮನೆ ರೊಕ್ಕ ಅಂತ ತಗೊಂಡೋದ್ಲು. ಅವ್ರ ಅಪ್ಪನ ಮನೇಲಿ ಅಂತಾನಿತ್ಲ. ಯಾಕೆಂದ್ರ ಏನ್ ತಾನ್ ದುಡ್ದಿಟ್ಟಿದ್ಲ, ಹೆಂಗ ತಗೊಂಡೋಗಿ ಕೊಟ್ಲು. ಅದು ನಾ ದುಡ್ದದ್ ರೊಕ್ಕ, ನನ್ನ ಮನೇನ್ ರೊಕ್ಕ, ನನ್ನ ಮಗ ದುಡ್ದದ್ ರೊಕ್ಕ. ಅದನ್ನ ತಗೊಂಡ್ ಹೆಂಗ್ ಹೋದ್ಲಕ್ಕಿ? ಹೆಂಗ್ ಹೋದ್ಲಂದ್ರ ಮನೆಗೆ ಹೋದ್ಲು. ಏನ್ ತಪ್ಪೈತಿ? ಯಾಕ ನೀನ್ ಯಾರಿಗೂ ಕೊಡಲ್ಲ ಅಂದ್ ರೊಕ್ಕನ? ನೀನ್ ಯಾರಿಗೂ ಸಹಾಯ ಮಾಡೋದೇ ಇಲ್ಲನ? ನೀ ಮಾಡಿದ್ಯಲ್ಲಪ್ಪ. ಅವ್ರ ಯಾರ ಮುದುಕಿಗೆ ಅವ್ರಪ್ಪ ಅವರು ಹೊರ ಹಾಕಿದ್ರ ಅಂತೇಳಿ ಮನಿನು ಮತ್ತ ಹೊಲನು ಎಲ್ಲ ಅವ್ರ ಹೆಸರೆಲ್ಲ ಬರ್ಕೊಟ್ಟಿಲ್ಲ. ಅವತ್ತೇನಾರ ನನ್ನ ಸೊಸಿ ಹಿಂಗ ಕೇಳ್ಲನ, ಯಾಕೆ ಕೊಟ್ಟಿ ಅಂತ ಕೇಳ್ಲನ? ಅವತ್ತ ಒಂದ್ ಮಾತು ತುಟಿ ಪಿಟ ಕಾಣ್ಲಾರಲ್ಲ. ಹೋಲ್ ಬಿಡು, ನನ್ ಗಂಡ ಒಳ್ಳೆ ಕೆಲಸ ಮಾಡ್ಯಾನ ಅಂತ ಖುಷಿ ಪಟ್ಲು. ಅರ ನೀನ್ ಯಾವ ಮಾಡಲ್ಲ? ನೀನ್ ಖುಷಿ ಪಡೋದ್ ಬಿಟ್ಟು ಸಂಕಟ ಕಾರ್ತಿಯಲ್ಲ. ಬೇವ ದಾರಿ ಹೋಗೋ ದಾಸೆಗೆ ಹಾಕಿ ಮನಿ ಓಟು ಆಸ್ತಿ ಓಟು ಬರ್ಕೊಟ್ರು ಏನಂತಿದ್ದಿಲ್ಲ. ಹೋಗಿ ನನ್ನ ದಾಯಾದಿ ಶತ್ರು ಹೋಗಿ ಕೊಟ್ಟು ಬಂದವಲ್ಲ, ಅದಕ್ಕ ಸಿಟ್ಟು ಬಂದೈತಿ. ನೋಡು, ದಾಯಾದಿ ನಿನ್ನ ಶತ್ರು, ಆಕೆ ನಿನ್ನ ಶತ್ರು ಕೊಟ್ಟಿಲ್ಲ. ಆತನ ಹೆಂಡತಿ ಅಸಹಾಯಕ ಪರಿಸ್ಥಿತಿ ಒಳಗದ. ಆಕೆಗೆ ದಿಕ್ಕು ದೇಶ ಇಲ್ಲ. ತಂದೆ ತಾಯಿ ಇದು ಬಂಧು ಬಳಗನೆಲ್ಲ ಅಗಲಿಸ್ಕೊಂಡು ಗಂಡ ಮನೆಗೆ ಅದಾಳ. ಈ ಗಂಡ ಹೊರಗೆ ಹಾಕಿದ್ರೆ ಎಲ್ಲಿ ಹೋಗ್ಬೇಕು? ಆಕೆ ಜೀವ ಕಳ್ಕೊತಿದ್ಲ, ಅಂತ ಒಂದ್ ಜೀವನ ಉಳಿಸಾಳ ನಿನ್ನ ಹೆಂಡತಿ. ಆಕೆಗೆ ಒಂದ್ ಬಾಳ ಕೊಟ್ಟಾಳ. ಆಕೆಗೆ ಎಷ್ಟು ಆಕೆ ಸಾಯೋವರೆಗೂ ನಿನ್ನ ಹೆಂಡತಿನ ನಿನ್ನ ಮಕ್ಕಳನ್ನ ಹರಿಸ್ತಾಳ. ಆಕಿ ಒಂದು ಉಸುರು ಸೆಟಕ್ಕೂ ನಿಮ್ಮನ್ನ ಹರಕಿ ಒಳಗನ ನಿಮ್ಮನ್ನ ಹರಿಸುವಂತ ಜೀವನ ಮಾಡ್ತಾಳ ಸಾಯೋವರೆಗೂ. ಅದರಿಂದ ನಿನಗೂ ನಿನ್ನ ಮಕ್ಕಳಿಗೂ ನಿನ್ನ ಹೆಂಡತಿಗೂ ಒಳ್ಳೇದಾಗತ್ತ ಹೊರತು ಕೆಟ್ಟದಾಗಲ್ಲ. ದ್ವೇಷ ಮಾಡಿದ್ರೆ ಏನ್ ಕಟ್ಕೊಂಡು ಸಾಯ್ತಿದೆ? ನಾಳೆ ಕುಣೆ ಹೋಗೋ ತನಕ ದ್ವೇಷನ ಉಳಿತೈತಿ, ನಾಳೆ ಮುಂದೆ ವಂಶಕ್ಕೂ ದ್ವೇಷನ ಉಳಿತೈತಿ. ಆದ್ರೆ ನಿನ್ನ ಹೆಂಡತಿ ದ್ವೇಷ ಮನೆಗಿದ್ರು ಅದನ್ನ ಲೆಕ್ಕಕ್ಕಿಡಲಿಲ್ಲ. ಆ ಪಾಪ ಹೆಣ್ಮಗಳು ಕಷ್ಟ ಅಂತಂದು ಕಷ್ಟ ಕಾಸರಿಗಳಲ್ಲ ಬಾಡೆ. ಕಷ್ಟದಾಗಿದ್ದವ್ರನ್ನ ಸಹಾಯ ಮಾಡೋದ, ದ್ವೇಷ ಗೀಷ ಎಲ್ಲ ಆಮೇಲೆ ಇದ್ದದು. ಮೊದಲ ಒಬ್ಬ ಹೆಣ್ಮಗಳಿಗೆ ಸಹಾಯ ಮಾಡಲ್ಲ, ಖುಷಿ ಪಡು. ಹೌದಯ್ಯಪ್ಪ, ನನಗೂ ಯಾಕೆ ಅವು ಮಾಡಿದ್ದು ಭಾಳ ಒಳ್ಳೆ ಕೆಲಸ ಮಾಡ್ಯಾಳ ಅನ್ಸೈತೆ ನೋಡು. ಹೌದ್ರಿ ಮಾವರ, ನನಗೂ ಹಂಗ ಅನ್ಸಾತೈತ್ರಿ. ಯಾಕಂದ್ರ ನಾನು ಒಬ್ಬ ಹೆಣ್ಮಗಳಾಗಿ ಹೇಳ್ತೀನಿ, ಈಗ ಅದ ಕಷ್ಟ ನನಗೆ ಬಂದಿತ್ತಂದ್ರ ನಾನು ಆ ಜಗದಾಗ ಇದ್ದಿದ್ರ ನನಗೆ ಯಾರು ಸಹಾಯ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತ ಅಷ್ಟು ಖುಷಿ ಆತೈತ್ರಿ. ಇನ್ನು ನನಗ ಹಿಂಗ ಆಗತ್ತಂದ್ರ ಪಾಪ ಅವ್ರಿಗೆ ಎಷ್ಟು ಖುಷಿ ಆಗಿಲ್ಲ. ಅವ್ರಿಗೆ ಅವ್ರ ಗಂಡ ದ್ವೇಷ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ. ಆದ್ರೆ ಅತ್ತಿಯರ್ ಕುಟಿಗೆ ಇಷ್ಟು ಚಂದ ಗೆಳತನ ಇಟ್ಕೊಂಡು ಒಬ್ರಿಗೊಬ್ರು ಇಷ್ಟು ಚಂದ ಅದಾರಲ್ಲ, ಗೆಳತನ ಹಿಂಗ ಮುಂದುವರಿಲ್ ಬಿಡ್ರಿ. ಯಾಕೆ ಅದನ್ನ ದ್ವೇಷಕ್ಕೆ ತಿರ್ಗಿಸ್ಬೇಕು? ನೀವು ಜಗಳಿದ್ರೆ ಮನೆಗೆ ಹೆಣ್ಮಕ್ಳು ಏನ್ ತಪ್ಪು ಮಾಡ್ಯಾರ? ಮುಂದೆ ಮಕ್ಕಳು ಮರಿ ಅವೆಲ್ಲ ಏನ್ ತಪ್ಪು ಮಾಡ್ಯಾವು? ಏನೋ ನಿಮ್ಮ ಸ್ವಾರ್ಥಕ್ಕೆ ನೀವು ದ್ವೇಷ ಮಾಡ್ಕೊಂಡು ಹೋದ್ರೆ ಮನೆ ಹೆಣ್ಮಕ್ಳಿಗೆಲ್ಲ ಜಗಳದ್ ಯಾಕೆ ಬೇಕ್ರಿ? ನಾವು ಬಿಡ್ರಿ, ಅವ್ರವ್ರು ಹೊಂದ್ಕೊಂಡು ಹೋಗ್ಯಾರ. ಆಮೇಲೆ ಅತ್ತಿಯರ್ ಮಾಡಿದ್ ಯಾಕ ನನಗೂ ಬಹಳ ಖುಷಿ ಅನ್ಸತೈತ್ರಿ. ಅತ್ತಿಯರ್ ಮನಸ್ಸು ಬಹಳ ದೊಡ್ಡದ್ರಿ. ನೋಡ್ರಿ, ಒಬ್ರು ಗಂಡ ದ್ವೇಷ ಮಾಡ್ತಾನ, ನಮ್ಮ ಮನೆ ಶತ್ರು ಅಂತ ಸೇಟ್ ವಿಚಾರ ಮಾಡಲಿಲ್ಲ ಅತ್ತಿಯರು.
ಬೇರೆ ಯಾರ ಈ ಜಗದಾಗ ಇದ್ದಿದ್ರ ನನ್ನ ಗಂಡನ ಶತ್ರು, ನಮ್ಮ ಮನೆ ವಂಶ ಪರಂಪರೆ ಶತ್ರು ಅವರು ಹೆಂಗರ ಸಾಯ್ಲಿ ಹೆಂಗರ ಹಾಳಾಗಲಿ ಅಂತ ಇನ್ನೂ ಖುಷಿ ಪಡ್ತಿದ್ರು. ಆದ್ರೆ ಹಂಗೆ ಮಾಡಲಿಲ್ಲ. ಕಷ್ಟ ಅಂದದ್ದಕ್ಕೆ ಮೊದಲು ಹೋಗಿ ನಿಂತವ್ರಿಗೆ ಸಹಾಯ ಮಾಡಿ ಅವ್ರ ಕಷ್ಟ ಪರಿಹರಿಸ್ಯಾರ್ರಿ. ನಿಜವಾಗ ಅವ್ರ ಪಾಲಿಗೆ ನಮ್ಮ ಅತ್ತೆಯರ್ ದೇವ್ರಿ. ಈಗ ನಮಗೂ ಹಂಗೆ ಅನ್ಸತ್ರಿ. ನಮ್ಮ ಅತ್ತೆಯರ್ ಮ್ಯಾಗ ಭಾಳ ಗೌರವ ಬರತೈತ್ರಿ ಮಾವರ. ಇದು ನೀವು ಮಾಡೋದು ತಪ್ಪು ಅನ್ಸತ್ತೈತ್ರಿ. ನೋಡು ಆ ಸಣ್ಣ ಹುಡುಗಿ ಇದ್ದಷ್ಟು ಬುದ್ಧಿ ನಿನಗಿಲ್ಲಲ್ಲ. ಏ ಹಂಗೆ ಮಾಡಬೇಡ. ನನ್ನ ಸೊಸಿ ಏನ ಮಾಡಿದ್ರು ಒಳ್ಳೇದೇ ಮಾಡ್ತಾಳ. ಆಕಿ ಕನಸ್ನಾಗೂ ಯಾರಿಗೂ ಒಬ್ರಿಗೂ ಕೆಟ್ಟದ್ದು ಬಯಸಕ್ಕಿಲ್ಲ. ಹಾಗಾಗಿ ನನಗೆ ಆಕಿ ಏನು ಮಾಡಿದ್ರು ನಾನು ಹ್ಞೂ ಅಂತೀನಿ. ಆಕಿಗೆ ಯಾವತ್ತೂ ನಾನು ಇದ್ನ್ಯಾಕೆ ಮಾಡಿದೆ ಇದ್ನ್ಯಾಕೆ ಮಾಡಲಿಲ್ಲ ಅಂತಂದು ತುಟಿ ಪಿಟಕ್ಕೆ ಅನ್ನಲ್ಲ. ಆಕಿ ಒಂದು ಕೆಲಸ ಮಾಡ್ಬೇಕಂದ್ರೆ 10 ಬೇರೆ ವಿಚಾರ ಮಾಡ್ತಾಳ. ಇದು ನಮ್ಮ ಮಾಡೋದು ತಪ್ಪ ಏನ, ನನ್ನ ಮನೆ ಗೌರವ, ನನ್ನ ಗಂಡನ ಗೌರವ ಕೆಲ್ ದಕ್ಕಿ ಬರುತ್ತೆ ಏನ, ಪ್ರತಿಯೊಂದಕ್ಕೂ ವಿಚಾರ ಮಾಡೇ ಮಾಡ್ತಾಳ. ಈಗೇನು ಆಕೆ ನಿನ್ನ ಮರೀತಿ ಅಂತ ಮಾಡಿಲ್ಲ. ಆಮೇಲೆ ಆಕಿ ನಿನ್ನ ಸಲುವಾಗಿ ಅಂತಂದು ಮಾಡಿಲ್ಲ. ನೀನೇ ವಿಚಾರ ಮಾಡು. ನಿನ್ನ ಜಗದಾಗ ಅಲ್ಲ ಬ್ಯಾಡ್ಬಿಡು, ನಿನ್ನ ತಂಗಿನ ಆ ಜಗದಾಗಿದ್ಲ ಅಂತಂದ್ರೆ ಹಂಗೆ ಪರಿಸ್ಥಿತಿ ಒಳಗಿದ್ದಾಗ ನಿನ್ನ ಹೆಂಡ್ತಿ ಸಹಾಯ ಮಾಡಿದ್ರೆ ನಿನಗೆ ಹೆಂಗೆ ಅನ್ಸುತ್ತೆ ಹೇಳು? ಆ ಹೆಣ್ಮಗು ನಿನ್ನ ತಂಗಿ ಅಂತ ತಿಳ್ಕೊ, ನಿನ್ನ ಹೆಂಡ್ತಿ ಸಹಾಯ ಮಾಡ ಖುಷಿ ಪಡು. ಅವರು ಒಂದು ಹರಕಿ ನಿನ್ನ ವಂಶನ ಉಳಿಸುತ್ತಪ್ಪ. ಹಂಗೆ ಮಾಡಬಾರ್ದು. ಇನ್ನೂ ದ್ವೇಷ ಮಾಡೋರಿಗೆ ದ್ವೇಷ ಮಾಡು, ಬೇಡ ಅನ್ನಲ್ಲ. ಈಗ ಅಂತ ಮಾಡಬೇಡಪ್ಪ. ಎಲ್ಲರೂ ಬರೀ ನನಗೆ ಹೇಳಾರಾದ್ರು ಅವ್ರು ನನ್ನನ್ನು ಯಾರನ್ನ ಅರ್ಥನೇ ಮಾಡ್ಕೋವಲ್ರು. ಅಲ್ಲಲ್ಲ, ನಿನ್ನ ಅರ್ಥ ಮಾಡ್ಕೊಳಕ್ಕೆ ಏನೈತಿ ಈಗ? ನಾ ಹೇಳಕತ್ತಿಲ್ಲ ಮನೆ ಯಜಮಾನಿ, ಆಕಿದೇನು ತಪ್ಪಿಲ್ಲ. ದಿಮಾಕ್ ಮಾತಾಡೋಕೆ ಹೋಗ್ಬೇಡ. ನಿಂದೇಟೈತೆ ಕೆಲಸ ಹೋಗು. ನನ್ನ ಸಸಿ ಯಾವತ್ತೂ ತಪ್ಪು ಕೆಲಸ ಮಾಡೋದೇ ಇಲ್ಲ. ಆಕಿ ಬಾರವ ಒಳಗೆ ಹೋಗಂಬ. ಅತ್ತೇರ ಅವ್ರೊಂದು ಮಾತು ಹೇಳ್ರಿ ಅಂದ್ರೆ ಬರ್ತೀನಿ ಒಳಗೆ, ಇಲ್ಲಾಂದ್ರೆ ಬರಲ್ಲ. ಕೇಳ್ದೇನಲ್ಲ ನೋಡು, ನನ್ನ ಸೊಸಿ ನಿನ್ನ ಮಾತಿಗೆ ಎಷ್ಟು ಬೆಲೆ ಕೊಡ್ತಾಳ. ನಿಂದ ತಪ್ಪಿಟ್ಕೊಂಡು ಆ ಹುಡುಗಿನ ಬಡದು ಅಷ್ಟೆಲ್ಲ ಮಾಡಿದ್ರು ನಿನ್ನ ಮೇಲೆ ಎಷ್ಟು ಗೌರವ ಇಟ್ಕೊಂಡು ಕಳ್ಕೊಬಿಡಲ್ಲ. ಅದನ್ನ ಹೇಳು, ಈಗ ಹೇಳು ಒಳಗೆ ಹೋಗು ಅಂತಂದು ಹೇಳಲ್ಲ ನಿನ್ನ ಬಾಯಿಲೆ ಅಂದ್ರೆ ಹೋಗ್ಕಳ, ಇಲ್ಲ ಹೋಗಲ್ಲಕ್ಕಿ. ಆತಾತು ಒಳಗೆ ಹೋಗೋಣ. ಆತನವ ನಿನ್ನ ಗಂಡನ ಹೇಳಿದ್ನಿಲ್ಲ, ಅದು ಗೊತ್ತು ನನಗೆ. ಶಂಕರಿಂತ್ರ ಬಂದ್ರ ತೀರ್ಥ ನಿನಗೆ. ಬಾ ಒಳಗೆ ಹೋಗಂಬ. ಆತಂದು ಏನು ಹಚ್ಕೊಳಕ್ ಹೋಗ್ಬೇಡ ಒಂಚೂರು. ಮತ್ತೆ ಶತ್ರು ಅಂತಂದು ಸೊಪ್ಪು ಸಿಟ್ಟಿಗೆದ್ದ. ಈಗ ನಾವು ತಿಳಿಸಿದ್ವಲ್ಲ, ಸಮಾಧಾನ ಮಾಡ್ಕೊಂತಾನೆ ಸುಮ್ಮನಿರು. ಈಗ ತಾನೇ ಬರ್ತಾನೆ ನಿನ್ನಂತಲೇ. ಬಾ ಒಳಗೆ ಹೋಗಂಬ. ಅಯ್ಯ ಈ ನೋಡ ಮತ್ತಿ ಮಕ್ಕದ ಹಂಗ ನಗು ಹೆಂಗೆ ಒಕ್ಕಿ ಹಿರಿಯಾಕತ್ತೈತಿ. ನಡ್ರಿ ಎತ್ತೇರ ಹೋಗೋಣ. ಎಲ್ಲ ಇಟ್ಕೊಂಡಿನಲ್ಲ. ಯವ್ವ ಯಾವಾಗ ಹೋಗಿ ಲಕ್ಷ್ಮಕ್ಕರನ್ನ ನೋಡಿ ನನಗೆ ಐತಿ. ಯಾವಾಗ ಅವ್ರನ್ನ ಮಾತಿಸಿನ, ಯಾವಾಗ ಅವ್ರಿಗೆ ಹೆಂಗೆ ಅವ್ರಿಗೆ ನಾನು ಧನ್ಯವಾದ ಹೇಳ್ಬೇಕು ಗೊತ್ತಾಗೋಲ್ತು. ಇವು ಯಾವ ಜನ್ದಾಗ ನನ್ನ ಅಕ್ಕ ತಂಗಿ ಆಗಿಲ್ಲ ಏನು. ಮೊದಲು ಹೋಗಿ ಮೊದಲು ಮಾತಿಸ್ತೀನಿ. ಕಾಲು ನಿಲ್ವಲ್ವ. ಇವತ್ತು ಹೆಂಗು ಮಂಗಳವಾರ ಗುಡಿಗೆ ಬಂದೇ ಬರ್ತಾರೆ. ಆಯ್ತು ಹೋಗ್ತೀನಿ. ಎಲ್ಲಿ ಹೊಂಟಿಲೆ? ಆರೇ ಸಿಂಗಾರ ಮಾಡ್ಕೊಂಡು ಏನೋ ಪುಟ್ಟಿ ಇಟ್ಕೊಂಡಿಲ್ಲ ಕೈಯಾಗ. ಅತ್ತೆ ಇವತ್ತು ಮಂಗಳವಾರ ಐತಲ್ರಿ, ಗುಡಿಗೆ ಹೋಗ್ತೀನಲ್ರಿ. ಅದಕ್ಕೆ ಕೆಲಸ ಎಲ್ಲ ಮಾಡೀನ್ರಿ. ಒಂಚೂರು ದಡ್ಕಂತ ಅವ್ರು ಗುಡಿಗೆ ಹೋಗಿ ಬಂದ್ಬಿಡ್ತೀನಿ ರೀ. ಯಾಕೆ ಇತ್ತಿತ್ತಾಗ ಭಾಳ ಗುಡಿಗೆ ನಡ್ಕೊಳಕತ್ತಿದ್ದಿ? ಏನೈತೆ ಏನ? ಈ ನಿನ್ನೆ ಆಕಿ ಒಲ್ಲಂದ್ಲಲ್ಲ ಹುಡುಗಿ, ಏನಾರು ಹರಕೆ ಗಿರ್ಕಿ ಕಟ್ಟಿ ಬಂದಿದ್ದೆ ಅಂದ್ರೆ ದೇವ್ರಿಗೆ. ಈಕಿ ಒಲ್ಲಂದ್ಲಿ ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ಏನಾರ ಅದಕ್ಕೆ ಹರಕೆ ಗಿರ್ಕಿ ತೀರ್ಸಕೊಂಡೆ ಹೆಂಗೆ ಮತ್ತೆ? ಇಲ್ರಿ ಹಂಗೇನಿಲ್ಲ. ನಾನು ನನಗೆ ಮಕ್ಕಳಾಗ್ಲಿ ಅಂತಂದು ನಾ ಹೊಂಟೇನ್ರಿ. ನಾ ಅಂಥವೆಲ್ಲ ಏನಿಲ್ರಿ. ಅದೇನೋ ಗೊಡ್ಡೆ ಮೀ ಇದಾಗ ಕರೆವು ಹಂಗೈತೆ ನಿನ್ನ ಜೀವನ. ದೊಡ್ಡಕ್ಕಿಗೆ ನಡ್ಕೊಂಡ್ಬಿಟ್ರೆ ಮಕ್ಕಳಕ್ಕವ ಅಂತ ಕನಸು ಕಾಣ. ನನಗೆ ನೋಡಿದ್ರೆ ಹುಡುಗಿ ಒಂದು ಒಲ್ಲ ಅಂದ್ಬಿಡ್ತು. ಏನೈತೆ ಏನ ನೀನೆಲ್ಲಿ ದೇವ್ರಿಗೆ ಅರ್ಕಿ ಬರಕತ್ತೇನ ನನ್ನ ಗಂಡ ಅಂದ್ಬಿಟ್ಟು ಯಾರು ಮದುವೆ ಮಾಡ್ಕೊಬಾರ್ದು ಅಂತೇಳಿ. ಹೋಗೋಗು ಬಾ ಜಲ್ದಿ ಬಾ ನೋಡ. ಆಚೆ ಎತ್ತೇರ ಏನ ಇತ್ತಿತ್ತಾಗ ಭಾಳ ದೇವ್ರು ನಡ್ಕೋದಾಗ್ಬಿಟ್ಟೈತಿ ಹೇಳ್ಬಿಟ್ಟಿದು. ಯವ್ವ ಎಷ್ಟೊತ್ತಿ ಬರ್ತಾರೆ ಏನು ಲಕ್ಷ್ಮಕ್ಕರು? ಅಲ್ಲ ಇವತ್ತು ಎಷ್ಟೊತ್ತಿದ್ರು ಬರ್ತಾರೆ ಅವರು. ಮಂಗಳವಾರ ಶುಕ್ರವಾರ ತಪ್ಸೋದಿಲ್ಲ ದೇವಿ ಗುಡಿಗೆ. ಬರ್ತಾರೆ. ಎಷ್ಟೊತ್ತರ ಇಲ್ಲೇ ಕಾಯ್ಕೊಂತ ಕುಂದಿರ್ತೀನಿ.